ಮೊನ್ನೆ ಒಂದು ಪಿಕ್ ವೈರಲ್ ಆಗಿತ್ತು, ಧ್ರುವ ಸರ್ಜಾ ಅವರು ರಾಯನ್ನ ಉಲ್ಟಾ ಇಟ್ಕೊಂಡಿರೋದು. ಸೊ ಅವ್ರು ಯಾವಾಗಲೂ ಮನೆಗೆ ಬರ್ತಿರ್ತಾರ ಅಂದರೆ ಅಫ್ಕೋರ್ಸ್ ರಾಯನ್ಗೆ ಚಿಕ್ಕಪ್ಪನ ನೆಸೆಸಿಟಿ ತುಂಬ ಇದೆ. ಚಿಕ್ಕಪ್ಪನ ಪ್ರೀತಿ ತುಂಬ ನೆಸೆಸಿಟಿ ಇರುತ್ತೆ. ಯಾವ ಥರ ಇರುತ್ತೆ ಚಿಕ್ಕಪ್ಪನ ಪ್ರೀತಿ, ಯಾಕಂದರೆ ದೂರ ದೂರ ಇರ್ತೀರಾ, ಅಫ್ಕೋರ್ಸ್ ನೀವು ಬ್ಯುಸಿ, ಅವರು ಬ್ಯುಸಿಯಾಗಿರ್ತಾರೆ ಆ್ಯಕ್ಟಿಂಗಲ್ಲಿ. ಸೊ ಮೀಟ್ ಮಾಡೋದಕ್ಕಾಗಲ್ಲ. ಅವ್ರ ಸಮಯ ಸಿಕ್ಕಾಗ ಬಂದು ಹೋಗೋದು ಅದು ರಾಯನ್ಗೆ ಎಷ್ಟು ಖುಷಿ ಕೊಡುತ್ತೆ ಮೇಡಮ್. ಏನು ಗೊತ್ತಾ, ಮಕ್ಕಳು ಅಂತ ಬಂದಾಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಒಗ್ಗಟ್ಟು ಬಂದ್ಬಿಡತ್ತಲ್ಲ, ಅದು ಐ ಥಿಂಕ್ ಬರೀ ನಮ್ಮ ಫ್ಯಾಮ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಫ್ಯಾಮ್ಲೀಸಲ್ಲೂ ಮಕ್ಳು ಮುಖ ನೋಡಿದ ತಕ್ಷಣ ಇಟ್ಸ್ ಲೈಕ್ ನಮ್ಗೆ ಯಾವುದೇ ಕೆಲಸ ಅಲ್ಲಿ ಧ್ರುವನ್ಗೆ ಎಷ್ಟೇ ಕೆಲಸ ಇದ್ರೂ ಅಟ್ಲೀಸ್ಟ್ ಯುನೋ ಫೋನಲ್ಲಾದ್ರೂ ಮಾತಾಡಬೇಕು ರಾಯನ್ ಜೊತೆ. ಇಲ್ಲ ನನಗೆ ರುದ್ರಾಕ್ಷಿ ಮತ್ತು ಹಯಗ್ರೀವ ನೋಡಬೇಕು ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಹಯಗ್ರೀವ ತುಂಬ ಇನ್ನೂ ಪುಟ್ಟು ಮಗು, ಅದು ಇವಾಗ ಇನ್ನೂ ತೊದಲು ಮಾತು ಶುರು ಮಾಡಿದ್ದಾನೆ. ಬಟ್ ನನಗೆ ರುದ್ರಾಕ್ಷಿ ಮತ್ತು ರಾಯನ್ ಅವರಿಬ್ಬರ ಬಾಂಡಿಂಗ್ ನೋಡಿದ್ರೆ ನಾನು ಯಾವಾಗಲೂ ಧ್ರುವಂಗೆ ಹೇಳ್ತಿರ್ತೀನಿ, ಧ್ರುವ ಚಿರು ನೀನು ಇದೇ ರೀತಿ ಇಟ್ಸ್ ಲೈಕ್. ಆಮೇಲೆ ರುದ್ರಾಕ್ಷಿನೂ ರಾಯನ್ ಆ್ಯಕ್ಚುಲಿ ಟ್ವಿನ್ಸ್ ಇದ್ದ ಹಾಗೆ, ಒಂದೇ ರೀತಿ ಮಾತಾಡ್ತಾರೆ, ಒಂದೇ ರೀತಿ ಹಠ ಮಾಡ್ತಾರೆ. ಅವರ ಲ್ಯಾಂಗ್ವೇಜ್ ಆ ಪ್ರೊನೌನ್ಸಿಯೇಷನ್ಗಳು ಎಲ್ಲನೂ ಒಂದೇ ಥರನೇ ಇರುತ್ತೆ. ಸೊ ಐ ಥಿಂಕ್ ನಾವು ಅಡಲ್ಟ್ಸ್ ಆಗಿ ಲೈಕ್ ಪೇರೆಂಟ್ಸ್ ಆಗಿ ನಮ್ಮ ಕೆಲಸ ಏನು ಗೊತ್ತಾ, ಈ ಮಕ್ಕಳನ್ನ ಒಟ್ಟುಗೂಡಿಸೋದು, ಆ ಮಕ್ಕಳನ್ನ ಒಟ್ಟಿಗೆ ಸೇರಿಸೋದು, ಅವ್ರಿಗೆ ಟೈಮ್ ಕೊಡೋದು. ಸೊ ಐ ಥಿಂಕ್ ಆ್ಯಸ್ ಅ ಫ್ಯಾಮಿಲಿ ವಿ ಆರ್ ಆಲ್ವೇಸ್ ಲೈಕ್ ದಟ್. ವಿ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ವಿ ಹ್ಯಾವ್ ಟೈಮ್ ಫಾರ್ ಈಚ್ ಅದರ್. ತುಂಬ ಕ್ಯೂಟಾಗಿರುತ್ತೆ ಅವರಿಬ್ರದ್ದು ಅಣ್ಣ ತಂಗಿ ರಿಲೇಷನ್ನು. ನಾನು ಕೂಡ ವಿಡಿಯೋಸ್ ಇದೆ, ಆ್ಯಕ್ಚುಲಿ ತುಂಬ ವಿಡಿಯೋಸ್ ಇದೆ ಅವರಿಬ್ಬರದು. ನಾನು ಇನ್ನೂ ಅದು ಯಾವುದು ನಾನು ಅಪ್ಲೋಡ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ರುದ್ರಾಕ್ಷಿ ಅಣ್ಣ ಅಂತ ಕರೆಯೋದು ನಾನು ನಮ್ಮ ಅಣ್ಣಂಗೆ ಕಳಿಸ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಅಣ್ಣ ಅಂತ ಕರೀತಾರೆ. ಹೌದು, ಅದು ಚಿಕ್ಕ ವಯಸ್ಸಿಂದನೂ ಅವಳು ಅಣ್ಣ ಅಣ್ಣ ಅಂತ ಶುರು ಹಚ್ಕೊಂಡ್ಳು. ಆ್ಯಂಡ್ ಇವನು ತಂಗಿ ಪಾಪ ಅಂತಲೇ ಕರೀತಾನೆ. ಆ್ಯಂಡ್ ಐ ಥಿಂಕ್ ದೇ ಆರ್ ಲಿಟ್ರಲಿ ಚಿರು ಆ್ಯಂಡ್ ಧ್ರುವ ಇನ್ ಅ ಸ್ಮಾಲರ್ ಫಾರ್ಮ್ ಅವರಿಬ್ಬರು.